ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ 1ನೇ ಪಾಠ ಆದಂಥ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠದ ಮೇಲೆ ಇಂಟ್ರೊಡಕ್ಷನ್ ಅನ್ನು ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಈ ಪಾಠ ಏನನ್ನು ಒಳಗೊಂಡದ ಅಂತಕ್ಕಂಥದ್ದನ್ನು ಎಲ್ಲ ಈ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಮುಂದಿನ ಹಂತದಲ್ಲಿ ನಾನು ಈ ಪಾಠದಲ್ಲಿ ಬರ್ತಕ್ಕಂಥ ಅಭ್ಯಾಸವನ್ನು ಬಿಡಿಸ್ತೀನಿ. ಈ ಪಾಠದಿಂದ ನಿಮಗೆ ಎನ್ಯುವಲ್ ಎಕ್ಸಾಮ್ ಒಳಗೆ ಟೋಟಲ್ ಆಗಿ 5 ಮಾರ್ಕ್ಸಿನವು ಬರ್ತಾವೆ. ಅಂದ್ರೆ 2 ಮಾರ್ಕ್ಸಿನವು 2 ಕ್ವಶನ್, ನೆಕ್ಸ್ಟ್ 1 ಮಾರ್ಕ್ಸಿಂದು 1 ಕ್ವಶನ್ ಬರ್ತದೆ. ಈ ವಿಡಿಯೋವನ್ನು ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳು ನೀವು ನೋಟ್ಸ್ ಮಾಡ್ಕೊಂತವ್ರಿ, ನಿಮ್ಗೇನಾಗ್ತದ ಎಲ್ಪ್ ಆಗ್ತದ. ನಿಮ್ಗೆ ಎಲ್ಲ ಅರ್ಥ ಆಗಲ್ಲ ವಿಡಿಯೋವನ್ನು ಪಾಸ್ ಮಾಡಿ ಪದೇ ಪದೇ ನೋಡ್ರಿ, ನಿಮ್ಗೇನಾಗ್ತದ ಅರ್ಥ ಆಗ್ತದೆ. ಇಲ್ಲಿ ಫಸ್ಟ್ ನೋಡ್ರಿ, ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು. ಫಸ್ಟ್ ನೋಡ್ರಿ, ವಾಸ್ತವ ಸಂಖ್ಯೆಗಳು ಅಂದ್ರೆ ಏನದಂದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಏನಂತ ಕರೀತಾರಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರೀತಾರೆ. ನೀವು ಹಿಂದಿನ ತರಗತಿ ಒಳಗೆ ಎಲ್ಲ ಕಲ್ತಿರಿ. ನೀವು ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು, ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಂತ 9ನೇ ತರಗತಿ ಒಳಗೆ ಕಲ್ತಿರಿ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು, ಸಾಮಾನ್ಯ ಭಾಷೆದಾಗ ಯಾವ ಸಂಖ್ಯೆಗಳು P/Q ರೂಪದಾಗ ಇರ್ತಾವೋ ಮತ್ತು Q is not equal to 0 ಇತ್ತಂದ್ರೆ ಇಂಥ ಸಂಖ್ಯೆಗಳಿಗೆ ಏನಂತ ಕರೀತಾರಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 1/2 ತಗೊಂಡಿನಿ. ಇದು ಒಂದು ಏನಿದು ಭಾಗಲಬ್ಧ ಸಂಖ್ಯೆ, ಯಾಕಂದ್ರೆ ಇದು P/Q ರೂಪದಾಗ ಅದ ಮತ್ತು Q ಜಾಗದಾಗ ಏನದ 0 ಬಿಟ್ಟು ಬೇರೆ ಸಂಖ್ಯೆ ಅದ. ಇಂಥ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು, ಯಾವ ಸಂಖ್ಯೆಗಳು P/Q ರೂಪದಾಗ ವ್ಯಕ್ತಪಡಿಸಕ್ ಬರಲ್ಲ ಅಂತ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ √3 ನೋಡ್ರಿ, ಇದನ್ನ ನಾವು P/Q ರೂಪದಾಗ ವ್ಯಕ್ತಪಡಿಸಕ ಬರೋದಿಲ್ಲ, ಅದಕ್ಕೆ √3 ಅನ್ನೋದೇನೋ ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ರೆ ನೀವು ಯೋಚನೆ ಮಾಡ್ಬೇಕು ವಿದ್ಯಾರ್ಥಿಗಳೇ, ಇದು √4 ಅದಲ್ಲ, ಇದು ಏನಿದು ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಇದನ್ನ ಯಾವ ರೀತಿ ಬರಿಬಹುದು, ಇದನ್ನ √4 ಅಂದ್ರೂ ಒಂದೇ, 4ರ ವರ್ಗಮೂಲ ಎಷ್ಟು 2, ಹೌದಾ. ಇದನ್ನು ಏನು ಭಾಗಲಬ್ಧ ಸಂಖ್ಯೆ. ಯಾವ್ಯಾವ ಪೂರ್ಣ ವರ್ಗ ಸಂಖ್ಯೆ ಇದ್ದು ರೂಟ್ ಒಳಗಿತ್ತಂದ್ರ ಆ ಸಂಖ್ಯೆಗಳೆಲ್ಲವೂ ಭಾಗಲಬ್ಧ ಸಂಖ್ಯೆಗಳು. ನೆನ್ಪಿಟ್ಕೋರಿ, √16 ಇದನ್ನು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಇದ್ರ ಬೆಲೆ ಏನಾಗ್ತದ 4 ಆಗ್ತದ, ಅಂದ್ರೆ ಇದು 4/1 ಆಗ್ತದ. ಅಂದ್ರೆ P/Q ರೂಪದಾಗ ವ್ಯಕ್ತಪಡಿಸಕ್ ಬರ್ತದ. ನೋಡ್ರಿ, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡನ್ನೂ ಏನಂತ ಕರೀತಾರ, ವಾಸ್ತವ ಸಂಖ್ಯೆಗಳು ಅಂತ ಕರೀತಾರೆ. ಈಗ ನಿಮಗೆ ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು ಗೊತ್ತಾಯ್ತು. ನೆಕ್ಸ್ಟ್ ನೋಡ್ರಿ, 2ನೇ ಲಕ್ಷಣ ಏನದ, ಈ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ನಿಮಗೆ ಗೊತ್ತದ ಸಂಖ್ಯಾ ರೇಖೆ ಅಂದ್ರೆ ಏನು, ನಂಬರ್ ಲೈನ್ ಅಂತ ಕರೀತಾರ. ಇಲ್ಲಿ ಮಿಡಲ್ನ 0 ಬರ್ತೀರಿ, ಈ ಕಡೆ +1 +2 ಹಿಂಗೆ ಕಂಟಿನ್ಯೂ ಬರ್ಕೊಂತ ಹೋಗ್ತಾವ. ಈ ಸೈಡ -1 -2 ಹಿಂಗೆ ಕಂಟಿನ್ಯೂ ಬರ್ಕೊಂತ ಹೋಗ್ತಾವ. ಅಂದ್ರ ಈ ವಾಸ್ತವ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸಬಹುದು ಅಂತ ಹೇಳಾಕತ್ತಾರೆ. ನೆಕ್ಸ್ಟ್ ನೋಡ್ರಿ, 3ನೇ ಲಕ್ಷಣ ಏನಾದ್ರು ವಾಸ್ತವ ಸಂಖ್ಯೆದ್ದು, ಈ ಸಂಖ್ಯೆಗಳು ಧನ ಮತ್ತು ಋಣ ಸಂಖ್ಯೆಗಳಾಗಿವೆ. ಇಲ್ಲೇ ಬರ್ದೆ ನೋಡ್ರಿ, ಈ ವಾಸ್ತವ ಸಂಖ್ಯೆಗಳು ಧನ ಸಂಖ್ಯೆನೂ ಆಗ್ಯಾವ ಮತ್ತ ಋಣ ಸಂಖ್ಯೆನೂ ಆಗ್ಯಾವ ಅಂತ ಹೇಳತ್ತಾರ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಪಾಠ ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತಂದ್ರೆ ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಸಂಯುಕ್ತ ಸಂಖ್ಯೆ, ಇದಕ್ಕೆ ಕಾಂಪೋಸಿಟ್ ನಂಬರ್ ಅಂತ ಕರೀತಾರೆ. ಈ ಸಂಯುಕ್ತ ಸಂಖ್ಯೆ ಅಂದ್ರೆ ಏನಂದ್ರ, ಇಲ್ಲಿ ನೋಡ್ರಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಸಂಯುಕ್ತ ಸಂಖ್ಯೆ ಎಂದು ಕರೆಯುವರು. ಅಂದ್ರ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಇರಬೇಕು. ನಿಮಗೆ ಗೊತ್ತದ ಅಪವರ್ತನಗಳಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 4 ಅಂತ ತಗೋತೀನಿ. 4ರ ಅಪವರ್ತನಗಳು ಅಂದ್ರೆ ಏನಂದ್ರ, ಯಾವ ಸಂಖ್ಯೆಗಳಿಂದ ಈ 4 ಸಂಪೂರ್ಣವಾಗಿ ಭಾಗವತ್ತದ. ಇನ್ನೊಂದ್ಸಲ ಹೇಳತ್ತೀನಿ, ಯಾವ ಸಂಖ್ಯೆಗಳಿಂದ ಈ ಸಂಖ್ಯೆ ಸಂಪೂರ್ಣವಾಗಿ ಭಾಗವತ್ತವಲ್ಲ ಆ ಸಂಖ್ಯೆಗಳೆಲ್ಲ ಈ 4ರ ಅಪವರ್ತನಗಳು. ಇಲ್ಲಿ ಬರೀರಿ, 4ರ ಅಪವರ್ತನಗಳು ಏನು, 1ರ ಮಗ್ಯಾಗ 4 ಬರ್ತದ, ನೆಕ್ಸ್ಟ್ 2ರ ಮಗ್ಯಾಗ ಬರ್ತದ, 3ರ ಮಗ್ಯಾಗ ಬರ್ತದನು ಬರೋದಿಲ್ಲ. ನೆಕ್ಸ್ಟ್ ಇದು ಬಿಟ್ಟರೆ ಏನ್ ಬರ್ತದ, 4ರ ಮಗ್ಯಾಗ ಬರ್ತದ. ಅಂದ್ರ 4ರ ಅಪವರ್ತನಗಳು ಯಾವ್ಯಾವು, 1 2 4. ಇಲ್ಲಿ ಡೆಫಿನಿಷನ್ದಾಗ ಏನದ್ ನೋಡ್ರಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಏನಂತ ಕರೀತಾರ, ಸಂಯುಕ್ತ ಸಂಖ್ಯೆಗಳು ಅಂತ ಕರೀತಾರ. ಅಂದ್ರ 4 ನೋಡ್ರಿ, ಎಷ್ಟು ಸಂಖ್ಯೆಗಳು, ಎಷ್ಟು ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದ, 3 ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದ. ಅಂದ್ರ ಇದು 2ಕ್ಕಿಂತ ಹೆಚ್ಚಿಗೆ ಅಪವರ್ತನಗಳನ್ನು ಹೊಂದಿದ.
ಅದರ ಸಲಂದ ಏನು 4 ಒಂದೇನು ಸಂಯುಕ್ತ ಸಂಖ್ಯೆ. ಇದು ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ನೋಡ್ರಿ 2 ತಗೋರಿ. 2 ಯಾವ ಮಗ್ಗಿಗೆ ಬರ್ತದ? 1ರ ಮಗ್ಗಿಗೆ ಬರ್ತದ, ಬಿಟ್ರ 2ರ ಮಗ್ಗಿಗೆ ಬರ್ತದ. ಅಂದ್ರೆ 2ರ ಅಪವರ್ತನಗಳು ಯಾವ್ಯಾವು? 1 ಮತ್ತು 2. ಆದ್ರ 2 ಅನ್ನೋದು ಸಂಯುಕ್ತ ಸಂಖ್ಯೆ ಅಲ್ಲ, ಯಾಕಂದ್ರೆ ಇದು 2 ಅಪವರ್ತನಗಳನ್ನು ಒಳಗೊಂಡದು. ಆದ್ರೆ ನಾವೇನ್ ಹೇಳತ್ತೀವಿ ಇಲ್ಲಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ರೆ ಮಾತ್ರ ಅದೇನೋದು ಸಂಯುಕ್ತ ಸಂಖ್ಯೆ ಆಗ್ತದೆ. ಅದ್ರ ಸಲಿಂದ ಇದು 2 ಅನ್ನೋದೇನಿದು ಸಂಯುಕ್ತ ಸಂಖ್ಯೆ ಅಲ್ಲ. ಹಂಗಿತ ನೋಡಿ ವಿದ್ಯಾರ್ಥಿಗಳೇ, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವ್ದಂದ್ರ 4. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು? 4. ಇದು ನೆನಪಿರ್ಬೇಕು ನಿಮ್ಗೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕಾನ್ಸೆಪ್ಟ್ ಬರ್ತದ, ಅವಿಭಾಜ್ಯ ಸಂಖ್ಯೆ ಅಂತ ಬರ್ತದೆ. ಅವಿಭಾಜ್ಯ ಸಂಖ್ಯೆ ಏನಂತ ಕರೀತಾರ? ಪ್ರೈಮ್ ನಂಬರ್ ಅಂತ ಕರೀತಾರೆ. ನೀವು ಹಿಂದಿನ ಕ್ಲಾಸ್ ಒಳಗೆ ಎಲ್ಲ ಕಲ್ತು ಬಂದಿರೋದು, ಆದ್ರೂ ಈ ಪಾಠ ಹೇಳ್ಬೇಕಾಗಿತ್ತಂದ್ರ ನಿಮ್ಗೆ ಈ ಪರಿಕಲ್ಪನೆಗಳು ನಿಮಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ನೋಡ್ರಿ, 1 ಮತ್ತು ಅದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗವಾಗುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳಂತ ಕರೀತಾರೆ. ಹಂಗಂದ್ರೆ ಏನಂದ್ರ ನೆನ್ಪಿಟ್ಟುಕೋರಿ, 1 ಮತ್ತು ಅದೇ ಸಂಖ್ಯೆ, ಫಾರ್ ಎಕ್ಸಾಂಪಲ್ 2 ತೋತೀನಿ. ಈ 2 ಯಾವ್ಯಾವ ಮಗ್ಗಿಗೆ ಬರ್ತದ? 1ರ ಮಗ್ಗಿಗೆ ಬಿಟ್ರೆ 2ರ ಮಗ್ಗಿಗೆ ಬರ್ತದ. ಅದು ಬಿಟ್ಟು ಬೇರೆ ಮಗ್ಗಿಗೆ ಭಾಗ ಹೋಗೋದಿಲ್ಲ. ನೋಡ್ರಿ, 1 ಮತ್ತು ಇದೇ ಮಗ್ಗಿಲಿಂದ ಭಾಗ ಹೋಗ್ತಿತ್ತಂದ್ರ ಅಂತ ಸಂಖ್ಯೆಗಳಿಗೆ ಏನಂತ ಕರೀತಾರ? ಅವಿಭಾಜ್ಯ ಸಂಖ್ಯೆಗಳಂತ ಕರೀತಾರ. ನೆಕ್ಸ್ಟ್ ನೋಡ್ರಿ 3 ನೋಡ್ರಿ, 3 1ರ ಮಗ್ಗಿಗೆ ಓದ್ತದ, ಬಿಟ್ರ 3ರ ಮಗ್ಗಿಗೆ ಓದ್ತದ. ಆದ್ರ ಇಲ್ಲಿ 4 ನೋಡ್ರಿ, 1ರ ಮಗ್ಗಿಗೆ ಬರ್ತದ, 2ರ ಮಗ್ಗಿಗೆ ಬರ್ತದ, ಮತ್ತ 4ರ ಮಗ್ಗಿಗೆ ಬರ್ತದ. ಇದು 4 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಯಾಕಂದ್ರ 4 ಅನ್ನೋದು 1ರ ಮಗ್ಗಿ, 2ರ ಮಗ್ಗಿ ಮತ್ತ 4ರ ಮಗ್ಗಿಗೆ ಬರ್ತದ. ಅದ್ರ ಕಂಡೀಷನ್ ಏನದ? 1ರ ಮಗ್ಗಿದಾಗ ಬರ್ಬೇಕು, ಬಿಟ್ರೆ ಅದೇ ಮಗ್ಗಿಗೆ ಬರ್ಬೇಕು. ಆದ್ರ ಇಲ್ಲಿ 2ರ ಮಗ್ಗಿಗೆ ಬರಕತ್ತದ. 4 ಅನ್ನೋದೇನಿದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನಿಮ್ಗೆ ಗೊತ್ತಾಯ್ತು ವಿದ್ಯಾರ್ಥಿಗಳು, ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 2, 3, 5, 7 ಇಂಥ ಸಂಖ್ಯೆಗಳಿಗೆ ಏನಂತ ಕರೀತಾರ? ಅವಿಭಾಜ್ಯ ಸಂಖ್ಯೆಗಳಂತ ಕರೀತಾರೆ. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಅಂಕಗಣಿತದ ಮೂಲ ಪ್ರಮೇಯ. ಇದು ಹೋದ ವರ್ಷದ ಪೇಪರ್ದಾಗ 1 ಮಾರ್ಕ್ಸಿಗೆ ಬಿದ್ದಿತ್ತು, ಇಂಪಾರ್ಟೆಂಟ್ ಅದ. ಇದಕ್ಕೆ ಇಂಗ್ಲಿಷ್ ಒಳಗ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕರೀತಾರೆ. ಇದು ಏನ್ ಹೇಳ್ತದಂದ್ರ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳತ್ತಾರೆ. ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ ಹೇಳತ್ತಾರೆ. ಸರ್ ಇದೇನ್ರಿ ಅಷ್ಟು ದೊಡ್ಡದಲ್ರಿ, ಇದು ಗೊತ್ತೇ ಆಗಲ್ಲ ಇದ್ರಿ ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡ್ರಿ, ಭಾಳ ಈಸಿಯಾಗಿ ಹೇಳ್ತೀನಿ ನೋಡ್ರಿ. ಇದು ಏನೂ ಇಲ್ಲ, ಏನ್ ಹೇಳ್ತಾರ ಅವರು? ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅಂತ ಹೇಳ್ತಾರೆ. ಸಂಯುಕ್ತ ಸಂಖ್ಯೆ ಅಂದ್ರೆ ನಾ ಹಳೆ ಸ್ಲೈಡ್ನಾಗ ಹೇಳಿ ನಿಮಗೆ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡ ಸಂಖ್ಯೆಗಳಿಗೆ ಏನಂತ ಕರೀತಾರ? ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಎಕ್ಸಾಂಪಲ್ ತಗೊಂಡು ಹೇಳಿದ್ನಿ ಅಂದ್ರೆ ನಿಮಗೆ ಬಹಳ ಸರಳಾಗಿ ತಿಳಿತದೆ. ಹೌದಾ? ಒಂದು ಎಕ್ಸಾಂಪಲ್ ತಗೊಂಡು ನೋಡ್ರಿ, 45 ಅಂತ ತಗೋರಿ. ಈ 45ಅನ್ನ ಅವಿಭಾಜ್ಯ ಅಪವರ್ತನ ಮಾಡ್ಬೇಕು. ಅವಿಭಾಜ್ಯ ಅಪವರ್ತನ ಅಂದ್ರೇನು? ನೀವು 8th ಕ್ಲಾಸ್ನಾಗ ಕಲ್ತಿರಿ ನೀವು. ಇಲ್ಲಿ ಬರುವಂತ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು, ಅದರಲ್ಲಿಂತ ಭಾಗ ಹೋಗಿಸ್ಬೇಕು. ಇದು ನೋಡ್ರಿ, 5ರ ಮಗ್ಗಿಲಿಂತ ಭಾಗ ಹೋಗ್ತದೆ. 5 ಅನ್ನೋದೇನು ಅವಿಭಾಜ್ಯ ಸಂಖ್ಯೆ. 5 9 45. ನೆಕ್ಸ್ಟ್ 9 ಯಾವ ಅವಿಭಾಜ್ಯ ಸಂಖ್ಯೆಲಿಂತ ಭಾಗ ಹೋಗ್ತದೆ? ವೆರಿ ಗುಡ್, 3ಲಿಂತ. 3 3 9. ನೆಕ್ಸ್ಟ್ 3 1 3. ಇದನ್ನ ಹೆಂಗ್ ಬರಿಬಹುದು? 5 ಗುಣಿಲೆ 3 ಗುಣಿಲೆ 3 ಇಸ್ ಈಕ್ವಲ್ ಟು ನೋಡ್ರಿ 5 3 15, 15 3 45. ಇದು 1ನೇ ಪಾಯಿಂಟ್. ಅದೇ ಹೇಳತ್ತಾರ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ನೋಡ್ರಿ, ಇದೊಂದು ಸಂಯುಕ್ತ ಸಂಖ್ಯೆ ಅದ, ಈ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿವಿ. ನೋಡ್ರಿ, 5 3 15, 15 3 45 ಸೇಮ್ ಬರ್ತದೆ. ನೆಕ್ಸ್ಟ್ ಪಾಯಿಂಟ್ ಅದ್ ನೋಡ್ರಿ, ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಸರ್ ಇದೇನ್ರಿ ಇದಂದ್ರ ಗೊತ್ತಾಗಲ್ಲ ಇದ್ರಿ ಅಂದ್ರ, ಇದೇ ನೋಡ್ರಿ, ಇದೇ 45ಅನ್ನ ಏನ್ ಮಾಡ್ತೀನಿ ಅಂದ್ರ 3ಲಿಂದ ತೋತೀನಿ. 3 3 1 3, 3 5 15. ನೆಕ್ಸ್ಟ್ 5 3 15. ನೆಕ್ಸ್ಟ್ 3 1 3. ಇದು ಹೆಂಗ್ ಬರಿಬೋದು? 45ಅನ್ನ 3 ಗುಣಿಲೆ 5 ಗುಣಿಲೆ 3. ನೋಡ್ರಿ, 3 5 15, 15 3 45. ಹಿಂಗ್ ಮಾಡ್ರೂ 45 ಬರ್ತದ, ಈ ರೀತಿ ಮಾಡ್ರೂ 45 ಬರ್ತದ. ನೆನಪಿಟ್ಟುಕೋರಿ, ಇದು ಮೇಲ್ಗೆ ಕೆಳಗೆ ಆಗಬಹುದಿತ್ತು, ಆದ್ರ ಆನ್ಸರ್ ಮಾತ್ರ ಸೇಮ್ ಬರ್ತದೆ. ಅದೇ ಹೇಳತ್ತಾರೆ, ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಏನಾಗಿರ್ತದ? ಅನನ್ಯವಾಗಿರ್ತದ, ಸೇಮೇ ಇರ್ತದ.
ಘಟಿಸುವ ಕ್ರಮ ಹೆಂಗಾರ ಅಲ್ಲಿ ಇಂದ ಮುಂದೆ ಬರ್ಬೋದು, ಆದ್ರೆ ಸೇಮ್ ಸಂಖ್ಯೆಗಳು ಇರ್ತಾವ ನೋಡ್ರಿ. ಇಲ್ಲೂ 5 ಅದ, ಇಲ್ಲಿಯೂ 5 ಅದ, ಇಲ್ಲಿಯೂ 3 ಅದ, ಇಲ್ಲಿಯೂ 3 ಅದ, ಇಲ್ಲಿಯೂ 3 ಅದ, ಇಲ್ಲಿಯೂ 3 ಅದ. ಇಂದ ಮುಂದೆ ಆಗ್ಬಹುದು, ಆದ್ರೆ ಸೇಮ್ ಬರ್ತದ ಅಂತ ಹೇಳಕತ್ತಾರೆ. ಇದೇ ಏನು ಅಂಕಗಣಿತದ ಮೂಲ ಪ್ರಮೇಯ. ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾರ, ಅಂಕಗಣಿತದ ಮೂಲ ಪ್ರಮೇಯನ ನಿರೂಪಿಸಿ ಅಂತ ಕೇಳಿದ್ರೆ ಇದು ಬರೀರಿ. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಅವಿಭಾಜ್ಯ ಅಪವರ್ತನ ಬಳಸಿ ಲಸ ಮತ್ತು ಮಸವನ್ನ ಹೆಂಗ್ ಕಂಡುಹಿಡಿಬೇಕಂತ ನೋಡೋಣ. ನೀವು ಹಿಂದಿನ ಸ್ಲೈಡ್ ನೋಡಿದ್ದೀರಿ, ಅವಿಭಾಜ್ಯ ಅಪವರ್ತನ ವಿಧಾನ ಹೆಂಗ್ ಬಿಡಿಸ್ತಾರ ಅನ್ನೋದು ನಿಮಗೆ ಗೊತ್ತಿತ್ತು. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಅದ ಇಲ್ಲಿ 18 ಮತ್ತು 24ರ ಲಸ ಮತ್ತು ಮಸವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಫಸ್ಟ್ ಏನ್ ಮಾಡ್ರಿ, 18 ಒಂದ್ ಕಡೆ ಬರ್ಕೋರಿ, ನೆಕ್ಸ್ಟ್ 24ಅನ್ನ ಒಂದ್ ಕಡೆ ಬರ್ಕೋರಿ. ಈಗ ನೆಕ್ಸ್ಟ್ ಏನ್ ಮಾಡಮ್ ಅಂದ್ರ, ಈ ಎರಡೂ ಸಂಖ್ಯೆಗಳಿಗೆ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಂಡು. ಫಸ್ಟ್ ಯಾವ್ದದ, 18 ಅದ, ನೆಕ್ಸ್ಟ್ 24ರ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಳ್ಳೋಣ. ಅವಿಭಾಜ್ಯ ಅಪವರ್ತನ ಅಂದ್ರೇನು, ಈ ಬರುವಂತ ಸೈಡ್ ನಲ್ಲಿ ಬರುವಂತ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಆಗಿರ್ಬೇಕು. ಇಲ್ಲಿ ನೋಡ್ರಿ, 2ರ ಮ್ಯಾಗೆ 18 ಬರ್ತದೆ, ವೆರಿ ಗುಡ್, 2 9 18. ನೆಕ್ಸ್ಟ್ ಏನ್ ನೋಡುತ್ತೆ, ಇಲ್ಲಿ 3 ಅದ, ಈ 9 ಅದ, ಈ 9 ಯಾವ ಮ್ಯಾಗೆ ಬರ್ತದ, ವೆರಿ ಗುಡ್, 3 ಮ್ಯಾಗೆ ಬರ್ತದೆ, 3 3 9. ನೀವು ಏನ್ ಲಕ್ಷ್ಯ ವಹಿಸ್ಬೇಕಂದ್ರ, ಇಲ್ಲಿ ಬರುವಂತ ಸಂಖ್ಯೆಗಳು ಕೇವಲ ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಆಗಿರ್ಬೇಕು. ನೆಕ್ಸ್ಟ್ ಇಲ್ಲಿ 3 ಅದ, 3 1 3, ಯಾಕಂದ್ರೆ 3 ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಇಲ್ಲಿ ಬರ್ರಿ, 24 ಅದ, ಇಲ್ಲಿ ನೋಡ್ರಿ 2ರ ಮ್ಯಾಗೆ 24 ಸಂಪೂರ್ಣವಾಗಿ ಭಾಗ ಹೋಗ್ತದ, 2 1 2, 2 2 4. ನೆಕ್ಸ್ಟ್ 2ರ ಮ್ಯಾಗೆ 12 ಬರ್ತದ, 2 6 12. ನೆಕ್ಸ್ಟ್ 2 3 6, ನೆಕ್ಸ್ಟ್ 3 1 3. ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳದಾವ. ಈ ಅಪವರ್ತನಗಳನ್ನ ಸಪ್ರೇಟ್ ಆಗಿ ಇಲ್ಲಿ ಬರ್ಕೊಮ್ಮ. 18ರ ಅಪವರ್ತನಗಳು ಇಲ್ಲಿ ನೋಡ್ರಿ ಯಾವ್ಯಾವ ಅದಾವ, 2 × 3 × 3. ಇಲ್ಲಿ ಬಿಡಿಸಿ ಬರ್ದಾಗ ಸೇಮ್ 18 ಬರ್ತದಲ್ಲ, ಚೆಕ್ ಮಾಡ್ರಿ. 2 3 6, 6 3 18. ನೆಕ್ಸ್ಟ್ ಇವು ಬರ್ಕೋರಿ, 2 × 2 × 2 × 3, 2 2 4, 4 2 8, 8 3 24 ಬರಬರಿ ಬರ್ತವೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಇಲ್ಲಿ ನೋಡ್ರಿ, ಇದು ಹೆಂಗ್ ಬರಿಬಹುದು ಅಂದ್ರೆ, 2 × ಇದು ಎಷ್ಟು ಸಲ ಅದಾವ, 3 2 ಸಲ ಅದಾವ, ಅದಕ್ಕೆ 3 ಪವರ್ 2. ಇದನ್ನ ಯಾಕೆ ಬರ್ಕೊಳತ್ತೀನಿ ಅಂದ್ರೆ, ನಿಮ್ಗೆ ಲಸ ಕಂಡಿಡಿಯಕ್ಕೆ ಏನತ್ತದ ಸರಳ ಆಗ್ತದ. ನೆಕ್ಸ್ಟ್ ಇದನ್ನು ಬರ್ಕೋರಿ, 2ರ ಘಾತ 3, ಯಾಕಂದ್ರೆ 2 ಸಲ ಅವ, 3 ಸಲ ಅದಾವ, ಇಂಟು 3ರ ಘಾತ ಏನಿಲ್ಲ ಅಂದ್ರೆ ಏನಿರ್ತದೆ, ಇಲ್ಲಿ 1 ಇರ್ತದೆ, ಇಲ್ಲಿನೂ 1 ಸಲ ಇತ್ತಂದ್ರೆ 1 ಇರ್ತದೆ. ಫಸ್ಟ್ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಅದ, ಲಕ್ಷ್ಯ ಕೊಟ್ಟು ನೋಡ್ರಿ. ಮಸಹ ಕಂಡಿಡಿಯೋದು ನೋಡೋಣ. ಫಸ್ಟ್ ಮಸಹ ನೆನ್ಪಿಟ್ಕೋರಿ, ಯಾವ್ದಾದ್ರು ಮಸ ಕಂಡಿಡಿಯತ್ತೀವಿ, 18 ಮತ್ತು 24ರದ ಮಸ ಅಂದ್ರೆ ನೆನ್ಪಿಟ್ಕೋರಿ ವಿದ್ಯಾರ್ಥಿಗಳೇ, ಲಕ್ಷ್ಯ ಕೊಟ್ಟು ನೋಡ್ರಿ. ಇವ್ 2ರನಾಗ ಏನು ಕಾಮನ್ ಇರ್ತಾವಲ್ಲ ಅವುಗಳನ್ನ ತಕೋಬೇಕು. ಇಲ್ಲಿ ನೋಡ್ರಿ, ಇಲ್ಲೂ 2 ಅದ, ಇಲ್ಲೂ 2 ಅದ, ಇಲ್ಲೊಂದು ರೌಂಡ್ ಹಾಕ್ರಿ. ನೆಕ್ಸ್ಟ್ ಅದು ಬಿಟ್ಟರೆ ಜೋಡಿ ಆಗಲ್ಲ ಇಲ್ಲಿ. ನೆಕ್ಸ್ಟ್ ನೋಡ್ರಿ, 3 ಅದ, ಇಲ್ಲಿ 3 ಅದ, ಇಲ್ಲಿ 3 ಅದ. ಒಟ್ಟು ಗುಂಪು ಯಾವ್ಯಾವ 2 ಕಡೆಗೆ ಯಾವನ್ ಕಾಮನ್ ಅದಾವಲ್ಲ ಆ ಸಂಖ್ಯೆಗಳನ್ನ ಮಾತ್ರ ಒಂದ್ಸಲ ಬರ್ಕೋರಿ. ಇಲ್ಲಿ 2 ಅದ, 2 × 3 ಅದ, 3 ಬರ್ಕೋರಿ. ನೆಕ್ಸ್ಟ್ ನೋಡ್ರಿ, 3 2 ಎಷ್ಟು 6. ಇದೇ ನಿಮ್ಮ ಮಸ ಆಗಿರ್ತದ. ಬಹಳ ಇಂಪಾರ್ಟೆಂಟ್ ಇದು. 2 ಕಡೆಗೆ ಏನು ಬಂದು ಚೆಕ್ ಮಾಡ್ಕೋಬೇಕು, ಅದು ಒಂದ್ಸಲ ಬರೆದು ಏನು ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ನೆಕ್ಸ್ಟ್ ಲಸ ನೋಡ್ರಿ, ಲಸ ಏನ್ ಮಾಡ್ಬೇಕಂದ್ರ, ಇಲ್ಲಿ ನೋಡ್ರಿ ಈ ಕಾಲಮ್ದಾಗ ಬರ್ರಿ, ಇಲ್ಲಿ ಏನದ 2 ಅದ, 3 ಅದ. ಆಧಾರ ಸಂಖ್ಯೆಗಳು ಏನೇನು ಬಂದವ ನೋಡ್ರಿ, 2 ಮತ್ತು 3 ಬಂದವು. ಆಧಾರ ಸಂಖ್ಯೆಗಳು ಏನೇನು ಬಂದವ, ಇಲ್ಲಿ ನಿಮ್ಗೆ 2 ಕಾಣತ್ತದ ಮತ್ತು 3 ಕಾಣತ್ತವ, ಬಿಟ್ಟರೆ ಬೇರೆ ಸಂಖ್ಯೆಗಳು ಕಾಣಲಾಗ್ಯವ. ಅವೆರಡನ್ನ ಒಂದ್ಸಲ ಬರ್ಕೋರಿ, 2 × 3 ಅಂತ ಬರ್ಕೋರಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ, ಈ ಸಂಖ್ಯೆಗಳ ಘಾತ ಹೈಯೆಸ್ಟ್ ಯಾವ್ದದ ನೋಡ್ರಿ. ಇಲ್ಲಿನೂ 2 ಅದ, ಇಲ್ಲಿನೂ 2 ಅದ, ಆದ್ರೆ ಇಲ್ಲಿ ಘಾತ 1 ಅದ, ಆದ್ರೆ ಇಲ್ಲಿ ಘಾತ ಎಷ್ಟದ 3 ಅದ. ಯಾವ್ದ ಎಷ್ಟು ಇರುತ್ತಲ್ಲ ಅದು ಬರ್ಕೋರಿ. ಅಂದ್ರ 2ರ ಮ್ಯಾಗ ಎಷ್ಟದ 3 ಅದ. ನೆಕ್ಸ್ಟ್ ನೋಡ್ರಿ, ಇಲ್ಲೂ 3 ಅದ, ಇಲ್ಲೂ 3 ಅದ, ಅದ್ರ ಘಾತ ಎಷ್ಟದ, ವೆರಿ ಗುಡ್, ಯಾವ್ದದ 2 ಅದ, ಅದು ಬರ್ಕೋರಿ. ಈಗ ಇದು ಬಿಡಿಸಿ ಬರ್ದಾಗ ಏನಂತ ನೋಡ್ರಿ, 2ಅನ್ನ 3 ಸಲ ಗುಣಾಕಾರ ಮಾಡ್ರಿ. 2 × 2 × 2 ಇಂಟು 3ಅನ್ನ 2 ಸಲ ಗುಣಾಕಾರ ಮಾಡ್ಬೇಕು, 2 ಸಲ ಗುಣಾಕಾರ ಮಾಡ್ಬೇಕು, 3 × 3. ಇಲ್ಲಿ ಬಿಡಿಸಿ ಬರ್ದಾಗ ಏನಂತ ನೋಡ್ರಿ, 2 2 4, 4 2 8, 8 3 24,
24 ಮೂರಲೆ ಎಷ್ಟು 72. ಈ ರೀತಿಯಾಗಿ ನೀವು ಅವಿಭಾಜ್ಯ ಅಪವರ್ತನ ಬಳಸಿ ಲಸ ಮತ್ತು ಮೊಸವನ್ನ ಕಂಡುಹಿಡಿಯಕ ಬರಬೇಕು. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ ವಿದ್ಯಾರ್ಥಿಗಳೇ, ಲಸ ಮತ್ತು ಮೊಸಗಳ ನಡುವಿನ ಸಂಬಂಧ, ರಿಲೇಷನ್ ಬಿಟ್ವೀನ್ LCM ಆ್ಯಂಡ್ HCF. ಅಂದ್ರೆ ಲಸಕ ಮತ್ತು ಮೊಸಕ ಏನು ಸಂಬಂಧ ಅದ ಅನ್ನೋದು ನೋಡ್ರಿ. ಇಲ್ಲೊಂದು ಫಾರ್ಮುಲಾ ಅದ, ಮಸ A, B ಇಂಟು ಲಸ A, B ಇಸ್ ಈಕ್ವಲ್ ಟು A ಇಂಟು B. ಇದ್ರ ಅರ್ಥ ಏನಂದ್ರೆ ಇಲ್ಲಿ A ಮತ್ತು B ಅನ್ನೋದು ಎರಡು ಪೂರ್ಣ ಸಂಖ್ಯೆಗಳು. ಹೌದಾ? ಇಲ್ಲಿ ನೋಡ್ರಿ, ಆ ಎರಡೂ ಪೂರ್ಣ ಸಂಖ್ಯೆಗಳ ಮಸ ಮತ್ತು ಆ ಎರಡೂ ಪೂರ್ಣ ಸಂಖ್ಯೆಗಳ ಲಸಗಳ ಗುಣಲಬ್ಧ ಎದಕ್ಕೆ ಸಮ ಆಗಿರ್ತಂದ್ರ ಆ ಎರಡೂ ಪೂರ್ಣಾಂಕಗಳ ಗುಣಲಬ್ಧಕ್ಕೆ ಏನಾಗಿರ್ತದ, ಸಮ ಆಗಿರ್ತದೆ. ಇದು ಹೆಂಗ ಆಗ್ತದೆ ಅನ್ನೋದು ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಆಗಲೇ ಹೇಳಿದ್ ನಿಮಗೆ 18 ಮತ್ತು 24 ಅಂತಕ್ಕಂಥ ಎರಡು ಸಂಖ್ಯೆಗಳನ್ನು ತಗೊಂಡಿದ್ದೆ. ನಿಮಗೆ ಅವೇ ಸಂಖ್ಯೆಗಳನ್ನು ತಗೋತೀನಿ ನೋಡ್ರಿ. 18 ಮತ್ತು 24 ಈ ಎರಡೂ ಸಂಖ್ಯೆಗಳ ಲಸ ಮತ್ತು ಮೊಸವನ್ನ ಮೊದಲ ಕಂಡುಹಿಡಿಯಮ್ಮ. ಆಗಲೇ ಕಂಡುಹಿಡ್ತೀನಿ ನಿಮಗೆ, ಅದರ ಸಲ ನಿಮ್ಗೆ ಸ್ಪೀಡ್ ಹೇಳ್ತೀನಿ ನೋಡ್ರಿ. ಫಸ್ಟ್ 18ರದ್ದು ನೋಡ್ರಿ, ನೆಕ್ಸ್ಟ್ ಇಲ್ಲಿ 24ರದ್ದು ಬರ್ಕೊಳ್ಳಿ. ಇಲ್ಲಿ ಏನು ಬರ್ತದೆ ನೋಡ್ರಿ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 2 9 18, ನೆಕ್ಸ್ಟ್ 3 3 9, 3 1 3. ಇವುಗಳನ್ನ ಇಲ್ಲಿ ಬರ್ಕೊಂಡು 2 ಇಂಟು 3 ಇಂಟು 3. ಇಲ್ಲಿ ಮುಂದೆ ಬರ್ಕೊಂಡಂಗೆ ಏನಾಗ್ತಿದ್ದು, 2 ರ ಘಾತ 1 ಇಂಟು 3 ಎಷ್ಟು ಸಲ ಅದ, ವೆರಿ ಗುಡ್, 2 ಸಲ ಅದ, ಅದಕ್ಕೆ 3 ರ ಘಾತ 2. ನೆಕ್ಸ್ಟ್ ಇಲ್ಲಿ 24ರದ್ದು ನೋಡ್ರಿ, 2 ರ ಮಗೆ ಬರ್ತದೆ 2 1 2, 2 4. ನೆಕ್ಸ್ಟ್ 2 ರ ಮಗೆ ಬರ್ತದೆ 2 6 12. ನೆಕ್ಸ್ಟ್ 2 ರ ಮಗೆ ಬರ್ತದೆ 2 3 6. ಲಾಸ್ಟಿಗೆ 3 ರ ಮಗೆ ಬರ್ತದೆ 3 1 3. ಇವೆಲ್ಲ ಎಂಥ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ಈ ಸಂಖ್ಯೆಗಳನ್ನ ಇಲ್ಲಿ ಬರ್ಕೋರಿ. 2 ಇಂಟು 2 ಇಂಟು 2 ಇಂಟು 3. ಇಲ್ಲಿ ಬಿಡಿಸಿ ಬರ್ದಾಗ ಏನಾಗ್ತದೆ, ಕೂಡಿಸಿ ಬರ್ದಾಗ 2 ರ ಘಾತ ಎಷ್ಟು ಆಗ್ತದೆ, 2 ಎಷ್ಟು ಸಲ ಅದ, 3 ಸಲ ಅದ, ಇಂಟು 3 ಎಷ್ಟು ಸಲ ಅದ, 1 ಅದ. ಈಗ ನೆಕ್ಸ್ಟ್ ನೋಡ್ರಿ, ಫಸ್ಟ್ ಏನು ಕಂಡುಹಿಡಿಯಮ್ಮ, ಮಸ ಕಂಡುಹಿಡಿಯಮ್ಮ. ಏನು ಮಸ, ನಿಮ್ಗೆ ಆಗಲೇ ಹೇಳಿನಿ ಮಸ ಅಂದ್ರೆ ಏನು, 2ರನ್ನ ಯಾವತ್ತು ಕಾಮನ್ ಅದ ನೋಡ್ಬೇಕು. ಇಲ್ಲಿ 2 ಅದ, ನೆಕ್ಸ್ಟ್ ಇಲ್ಲಿ 3 ಅದ, ಇದು ಬಿಟ್ಟರೆ ಯಾವ ಕಾಮನ್ ಇಲ್ಲ. ಅದಕ್ಕೆ 2 ಗುಣಿಲಿ 3 ಇಸ್ ಈಕ್ವಲ್ ಟು 3 2 ಎಷ್ಟು 6. ನೆಕ್ಸ್ಟ್ ನೋಡ್ರಿ ಲಸ ನೋಡ್ರಿ, ಲಸ ಏನ್ ಮಾಡಂತ ತಿಳಿದ್ದೆ, ಆಧಾರ ಸಂಖ್ಯೆಗಳು ಯಾವ್ಯಾವ ಭಿನ್ನ ರೂಪದಾಗ ಅದಾವೆಲ್ಲ ನೋಡ್ರಿ. 1 2 ಅದ, ಬಿಟ್ರೆ 3 ಅದಾವ, ಅದಕ್ಕೆ 2 ಗುಣಿಲಿ 3 ಬರ್ಕೋತೀರಿ. ಹೈಯೆಸ್ಟ್ ಪವರ್ ನೋಡ್ಬೇಕು, 2ರ ಹೈಯೆಸ್ಟ್ ಪವರ್ ಎಷ್ಟದ, ವೆರಿ ಗುಡ್ 3 ಅದ. 3ರ ಹೈಯೆಸ್ಟ್ ಪವರ್ ಎಷ್ಟದ, 2 ಅದ. ಇದು ಬಿಡಿಸಿ ಬರ್ದಾಗ ಏನತ್ತದ, 2 ಗುಣಿಲೆ 2 ಗುಣಿಲೆ 2 ಗುಣಿಲೆ 3 ಎಷ್ಟು ಸಲ ಅದ, 2 ಸಲ ಅದ. 3 ಗುಣಿಲೆ 3 ಈಸ್ ಈಕ್ವಲ್ ಟು ಎಷ್ಟು ಆಗ್ತದೆ ನೋಡ್ರಿ, 2 2 4, 4 2 8, 8 3 24, 24 3 ಎಷ್ಟು ಆಗ್ತದೆ, 72 ಆಗ್ತದೆ. ನೋಡ್ರಿ ಇಲ್ಲಿ ಮಸ ಆ ಎರಡೂ ಸಂಖ್ಯೆಗಳ ಯಾವ್ಯಾವ್ದು, ಇಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು ನೋಡ್ರಿ. ಎ ಅಂದ್ರೆ 18 ತಿಳ್ಕೊರಿ, ಬಿ ಅಂದ್ರೆ 24 ತಿಳ್ಕೊರಿ. ಇವೆರಡು ಏನದು ಪೂರ್ಣ ಸಂಖ್ಯೆಗಳು ಅದಾವ. ಈ ಎರಡೂ ಸಂಖ್ಯೆಗಳ ಮೊಸ ಎಷ್ಟು ಬಂತು, 6 ಬಂತು. ಈ ಎರಡೂ ಸಂಖ್ಯೆಗಳ ಲಸ ಎಷ್ಟು ಬಂತು, 72 ಬಂತು. ಇದು ಕರೆಕ್ಟ್ ಆಗ್ತಿಲ್ಲ, ಚೆಕ್ ಮಾಡಿ ನೋಡಮ್ಮ. ಇಲ್ಲಿ ಏನದ ನೋಡ್ರಿ ಫಾರ್ಮುಲಾ, ಫಸ್ಟ್ ಏನದ ಆ ಸಂಖ್ಯೆಯ ಮಸ ಅದ. ಮಸ ಏನದ ನೋಡ್ರಿ 6 ಇಂಟು ನೆಕ್ಸ್ಟ್ ಲಸ ಎಷ್ಟು ಬಂದದ ನೋಡ್ರಿ 72 ಈಸ್ ಈಕ್ವಲ್ ಟು ಎ ಇಂಟು ಬಿ ಅಂದ್ರೆ ಏನು, ಎ ಅಂದ್ರೆ ಒಂದು ಸಂಖ್ಯೆ, ಬಿ ಅಂದ್ರೆ ಇನ್ನೊಂದು ಪೂರ್ಣಾಂಕ, ಅಂದ್ರೆ 18 ಇಂಟು 24. ಇವೆರಡು ಕರೆಕ್ಟ್ ಬರ್ತಾವಲ್ಲ, ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ ಗುಣಾಕಾರ ಮಾಡ್ರಿ. 6 2 12 2 ಕೈಲ 1, 6 7 42, 1 ಎಷ್ಟು ಆಗ್ತದ 43 ಈಸ್ ಈಕ್ವಲ್ ಟು ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದ 432. ಈ ರೀತಿ ಲೆಕ್ಕ ಬರ್ತಾವ ನಿಮಗೆ. ಇಷ್ಟು ಬಿಡಿಸಿದ್ರೆ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಕಾನ್ಸೆಪ್ಟ್ ವೆರಿ 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 ಇಂಪಾರ್ಟೆಂಟ್. ಅಂದ್ರೆ ಪ್ರತಿ ವರ್ಷ ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಈ ಕಾನ್ಸೆಪ್ಟ್ಲಿಂತ ಒಂದು ಕ್ವಶನ್, 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದೇ ಬರ್ತದೆ. ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡ್ರಿ. 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳತ್ತಾರೆ. ಅಂದ್ರೆ 3 + 2√5 ಒಂದು ಏನು ಅಂತ ಸಾರ್ಸನತ್ತಾರ, ಅಭಾಗಲಬ್ಧ ಸಂಖ್ಯೆ ಅಂತ ಸಾರ್ಸನತ್ತಾರ. ಫಸ್ಟ್ ನೀವೇನು ಮಾಡ್ಬೇಕಂದ್ರೆ, ಸಾಧಿಸ್ಬೇಕಾಗಿತ್ತಂದ್ರೆ ಊಹೆ ಮಾಡ್ಕೋಬೇಕು. ಇಲ್ಲಿ ಅಂದ್ರೆ ಏನು ಬರ್ಕೋಬೇಕಂದ್ರೆ 3 + 2√5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಅಂತ ಬರ್ಕೋ.
ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ನೆಕ್ಸ್ಟ್ ನೋಡ್ರಿ, ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿತ್ತಂದ್ರ ನಿಮಗೆ ಗೊತ್ತದ ಭಾಗಲಬ್ಧ ಸಂಖ್ಯೆ ಅಂದ್ರ ಯಾವ ಸಂಖ್ಯೆಗಳು A/B ರೂಪದಾಗ ಅಥವಾ P/Q ರೂಪದಾಗ ಇರ್ತಾವೋ ಅಂತ ಸಂಖ್ಯೆಗಳಿಗೆ ಏನಂತ ಕರೀತಾರ, ಭಾಗಲಬ್ಧ ಸಂಖ್ಯೆ ಅಂತ ಕರೀತಾರ. ಅದಕ್ಕೆ ಹೆಂಗ್ ಬರ್ಕೋರಿ, 3 + 2√5 = A/B ಅಂತ ಬರ್ಕೋರಿ. ಇಲ್ಲಿ P/Q ಅಂತನೂ ಬರ್ಕೋಬಹುದು, ಆದ್ರೆ ನಾ ಏನ್ ಬರ್ಕೊಳತ್ತೀನಿ, A/B ಅಂತ ಬರ್ಕೊಳತ್ತೀನಿ. ನೆಕ್ಸ್ಟ್ ನೋಡ್ರಿ, ಬ್ರಾಕೆಟ್ ಒಳಗ A ಮತ್ತು B ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಬರೆಯಿರಿ. ಸಹ ಅವಿಭಾಜ್ಯ ಸಂಖ್ಯೆಗಳು. ನಾ ಹೆಂಗ್ ಬರ್ದೀನಿ ಅದೇ ರೀತಿಯಾಗಿ ಬರೆಯಿರಿ. ಸಹ ಅವಿಭಾಜ್ಯ ಸಂಖ್ಯೆಗಳಿಗೆ ಇಂಗ್ಲಿಷ್ ಒಳಗ ಕೋ-ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ. ಸರ್ ಇದೇನ್ರಿ ಕೋ-ಪ್ರೈಮ್ ನಂಬರ್ಸ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರ, ನೆನಪಿಟ್ಕೋರಿ, ಇಲ್ಲಿ ಎರಡೂ ಸಂಖ್ಯೆಗಳು ಯಾವ್ದಾರ ಒಂದು ಎಕ್ಸಾಂಪಲ್ ತಗೋರಿ, 2/3 ಅಂತ ತಗೋರಿ. ಇವೇನಿವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರ 2ರಿಂದ ಭಾಗವಾಗುವ ಅಪವರ್ತನಗಳು ಮತ್ತು 3 ಅಪವರ್ತನಗಳು ಎರಡಕ್ಕೂ ಕೂಡ್ಕೊಂಡಿರೋದಿಲ್ಲ. ಅದಕ್ಕೇನಂತ ಕರೀತಾರ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಅಂದ್ರ 2ರ ಅಪವರ್ತನ ಮತ್ತು 3 ಅಪವರ್ತನಗಳನ್ನ ಬರೆದಾಗ ಇವೆರಡೂ ಅಪವರ್ತನಗಳು ಏನಾಗಿರ್ತಾವ, ಬೇರೆ ಬೇರೆ ಆಗಿರ್ತಾವ. ಅದಕ್ಕೆ ಏನಂತ ಕರೀತಾರ, ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ರೂಟ್ನಾಗ ಇದ್ದದನ್ನ ಇಲ್ಲೇ ಇಡ್ರಿ, ಈ ರೂಟ್ನಾಗ ಇರ್ಲಾರ್ದ 3ಅನ್ನ ಈ ಸೈಡ್ ತಗೊಂಡ್ಬರ್ರಿ. ನಾ ಹೆಂಗ್ ಬರ್ತೀನಿ ಅಂದ್ರ 2√5 = A/B ಗೆ A/B ಬರಿತೀನಿ. ನೆಕ್ಸ್ಟ್ +3 ಅನ್ನ ಈ ಕಡೆ ತಗೊಂಡ್ ಬಂದ್ರೆ ಏನಾಗ್ತದ, -3. ಎಲ್ಲಾ ಲೆಕ್ಕಕ್ಕೂ ಇದೇ ರೀತಿ ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತದ, 1 ಇರ್ತದ. ಏನ್ ಮಾಡ್ರಿ, ನೆಕ್ಸ್ಟ್ 2√5 2√5 ಅಷ್ಟೇ ಬರಿತೀರಿ. ಛೇದಗಳ ಲಸವನ್ನ ತೆಗಿಬೇಕು. B ಮತ್ತು 1ರ ಲಸ ಎಷ್ಟು ಬರ್ತಂದ್ರ B ಬರ್ತದ. B ಎಷ್ಟಲೇ B, ವೆರಿ ಗುಡ್, B 1ಲೇ B, 1 ಎಷ್ಟಲೇ B, 1 B ಲೇ B. ನೆಕ್ಸ್ಟ್ ನೋಡ್ರಿ, ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ಬೇಕು. A × 1 ಏನಾಗ್ತದ, A ಆಗ್ತದ. -3 × B ಏನಾಗ್ತದ, 3B ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗುಣಾಕಾರ ಚಿಹ್ನೆ ಅದ, 2 ಅದ. ಇಲ್ಲಿ ಗುಣಾಕಾರ ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದ. ವೆರಿ ಗುಡ್. √5 = A - 3B ಭಾಗಿಲೆ ಗುಣಾಕಾರದ 2 ಇಲ್ಲಿ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದ, 2B ಆಗ್ತದ. ನೆನಪಿಟ್ಟುಕೋರಿ, ಇಲ್ಲಿ A ಮತ್ತು B ಗಳು ಎನ್ನುವುದು ಪೂರ್ಣಾಂಕಗಳು. A ಮತ್ತು B ಗಳು ಏನದು, ಪೂರ್ಣಾಂಕ. ದೇರ್ಫೋರ್ ನೋಡ್ರಿ, ಇವೆರಡು ಪೂರ್ಣಾಂಕ ಆಯ್ತಂದ್ರ ಇದು ಮತ್ತು ಇದು ಯಾವ ರೂಪದಾಗದ, P/Q ಅಥವಾ A/B ರೂಪದಾಗದ. ಈ ಸಂಖ್ಯೆಯನ್ನ ನಾ ಭಾಗಲಬ್ಧ ಸಂಖ್ಯೆ ಅಂತ ಬರಿಬಹುದಾ. ದೇರ್ಫೋರ್ ಇಲ್ಲಿ ನೋಡ್ರಿ, A - 3B/2B ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾಕೆ ಭಾಗಲಬ್ಧ ಸಂಖ್ಯೆ ಆಗಿದೆ, ಇದೇನದಿದು P/Q ಅಥವಾ A/B ರೂಪದಾಗ ಅದ, ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ನೆನಪಿಟ್ಕೋರಿ, ನಮಗ್ ತಿಳಿದಿರುವಂತೆ √5 ಏನದಿದು ಒಂದು ಅಭಾಗಲಬ್ಧ ಸಂಖ್ಯೆ. ಆದರೆ ನಮಗೆ ತಿಳಿದಿರುವಂತೆ ಇದೇ ರೀತಿಯಾಗಿ ಬರಿಬೇಕಾ ನೀವು ಎಕ್ಸಾಮ್ ಒಳಗೆ, ಅಂದ್ರ ಮಾರ್ಕ್ಸ್. ನಮಗೆ ತಿಳಿದಿರುವಂತೆ √5 ಒಂದು ಏನದ, ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅಭಾಗಲಬ್ಧ ಸಂಖ್ಯೆ ಆಗಿದೆ. ನೆಕ್ಸ್ಟ್ ನೋಡ್ರಿ, ದೇರ್ಫೋರ್ ಏನಂತ ಹೇಳ್ಬೋದು, 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಇಷ್ಟು ಬರೋದಂದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದ. ನೆನಪಿಟ್ಟುಕೋರಿ, ಇದು ಪುನಃ ಪ್ರಯತ್ನ ಮಾಡೇಬೇಕು ನೀವು, ಅಂದ್ರೆ ಬರ್ತದ. ಒಂದೇ ಸಲ ನೋಡ್ರ ಗೊತ್ತಾಗಲ್ಲ. ಇಲ್ಲಿ ಏನರ ಕೊಡ್ಲಿ, ಇಲ್ಲಿ ಮೈನಸ್ಸರ ಕೊಡ್ಲಿ, ಏನರ ಕೊಡ್ರಿ, ಅಂಕಿಗಳು ಅಷ್ಟೇ ಚೇಂಜ್, ಎಲ್ಲ ಸ್ಟೆಪ್ಗಳು ಏನಾದವ ಸೇಮ್ ಇರ್ತಾವ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಸಂಪೂರ್ಣ ಏನು ಇಂಟ್ರೊಡಕ್ಷನ್ ಅದಲ್ಲ ಒಂದೇ ವಿಡಿಯೋದಾಗ ಮಾಡೀನಿ. ಯಾಕೆ ಮಾಡೀನಿ ಅಂದ್ರೆ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಯಿಂದ ಮಾಡತ್ತೀನಿ. ಅದಕ್ಕೋಸ್ಕರ ನಮ್ಮ
ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋಗಳನ್ನು ನೀವು ಒಬ್ಬರೇ ನೋಡಬೇಡ್ರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.